ಕ್ವಶನ್ ಪೇಪರ್ ತಂದು ಹೇಳು. ನೀವಿದ್ದಾಗ ಅದೊಂದು ನಮಗೂ ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಸುತ್ತೆ ಸರ್. ಮಾಫಿಯಾ ಬಗ್ಗೆ ಮಾತಾಡ್ತಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಡ್ ಆನ್ ಮಾಫಿಯಾ ಒಂದು ನಡೀತಾ ಇದೆ. ಮೇ ಬಿ ಡೈರೆಕ್ಟರ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಅಥವಾ ಟೀಮ್ ಅವ್ರಿಗೂ ಒಂದು ಫೋನ್ ಬಂದಿರುತ್ತೆ ಅನ್ಕೋತೇನೆ. ಸರ್, ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ 1,000 ಜನ ಕ್ರೌಡ್ ಕಾಣಿಸಿದ್ರೆ ನಿಮ್ಮ ಥಿಯೇಟರ್ ಮೀನ್ಸ್ ಜನ ಆಡಿಯನ್ಸ್ ಮಾತಾಡ್ತಾರೆ. ಸೊ ನಾವು ಒಂದಿಷ್ಟು ಜನ ಕ್ರೌಡ್ ಪುಲ್ಲಿಂಗ್ ಮಾಡ್ತೀವಿ, ಟಿಕೆಟ್ ಕೊಡಿ, ಟಿಕೆಟ್ ಮೇಲೆ ಇಷ್ಟು ದುಡ್ಡು ಕೊಡಿ ಅನ್ನೋ ಒಂದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ನಡೀತಾ ಇದೆ. ಈ ವಿಚಾರವಾಗಿ ಒಂದು ಪ್ರಶ್ನೆ, ನನಗೆ ಒಂದು ಉತ್ತರ ಬೇಕು. ಏನಕ್ಕೆ ಅಂತಂದ್ರೆ ಈ ಒಂದು ಆಸ್ ಬೀಂಗ್ ನಾನೊಬ್ಬ ಆಡಿಯನ್ ಆಗಿ ನಾನೊಂದು ಸಿನಿಮಾನ ದುಡ್ಡು ಕೊಟ್ಟು ನೋಡ್ಬೇಕು. ಯಾರೋ ಫ್ರೀಯಾಗಿ ಕೊಟ್ಟು ನೋಡ್ತಾರೆ ಅಂದ್ರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಆ ಒಂದು ಕಾರ್ಯ ಅನ್ನೋದು ಸತ್ರೆ ಮಾತ್ರ ಚಿತ್ರರಂಗ ಮತ್ತೆ ಮುಂಚೆ ಇದ್ದಂತಹ ಏಳಿಗೆಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅನಿಲ್ ಮೊದಲೇ ಮಾತಾಡ್ಬಿಟ್ರು ನಾಗಶೇಖರ್ ಅದರ ಆ ವಿಚಾರವಾಗಿ. ನೀವು ಮಾತಾಡಿದ್ದ ಚಂದ್ರಚೂಡ್ ಮೊದಲೇ ಹೇಳ್ಬಿಟ್ರು ಆ ವಿಚಾರ. ನಾವು ಟಿಕೆಟ್ ಕೊಡ್ತೀವಿ ಬಂದು ಸಿನಿಮಾ ನೋಡಿ ಅಂತ ಹೇಳೋ ಥರದ ವ್ಯವಹಾರ ಇಲ್ಲಿ ಇಲ್ವೇ ಇಲ್ಲಪ್ಪ. ನಮ್ಮ ಮನೆಯವರು ಅವ್ರವ್ರು ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಹೆಂಡತಿ ಆಗಲೇ ಒಂದು 40 ಟಿಕೆಟ್ ಬುಕ್ ಮಾಡಿದ್ದಾಳೆ, ನಮ್ಮ ಅತ್ತೆ ಒಂದು 15 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರು ಹೋಗೋಕ್ಕೆ. ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲರೂ ಅವ್ರವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ನಾವು ಟಿಕೆಟ್ ಕೊಡ್ತಾ ಇಲ್ಲ. ಜನ ಬರಬೇಕು, ನೋಡಬೇಕು, ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಒಂದು ನಿಮಿಷ ಕೊಡ್ತೀನಿ. ನೋಡ್ತಿದ್ದಾರೆ ಓಕೆ, ಬಟ್ ಈ ವಿಚಾರವಾಗಿ ನಿಮ್ಮ ಈ ಹಾಸ್ಟೆಲ್ಗಳಿಗೆ ಇವಾಗ ತುಂಬ ಡಿಮ್ಯಾಂಡ್ ಬಂದಿದೆ. ಇಲ್ಲಿ ಹಾಸ್ಟೆಲ್ ಹುಡುಗರಿಗೆ ತುಂಬ ಡಿಮ್ಯಾಂಡ್ ಬಂದಿರುವಂಥ ಕಾಲ. ಒಂದು ಸಿನಿಮಾ ಹೆಸರು ತಗೊಳ್ಳಲ್ಲ, ನಿನಗೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಮಾತಾಡದೆ ಹಿಂಗೆ ಹುಟ್ಟುಗುಣ, ಬೇಜಾರಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳೋರು. ಹಾಸ್ಟೆಲ್ ಹುಡುಗರಿಗೆ ಕರ್ಕೊಬರೋದು, ಅವ್ರ ಹತ್ರ ಫೇಸ್ಬುಕ್ ಪೇಜ್ ಇದೆಯಾ ಅಂತ ನೋಡೋದು. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವೆಂಬರಲ್ಲಿ ನಾನೇ ಐ ವಿಟ್ನೆಸ್ ಕಣ್ ಸಾಕ್ಷಿಯಾಗಿ ನೋಡಿದೆ. 74,000 ಟಿಕೆಟ್ ಹರಿಸಿದ್ರು. ಟಿಕೆಟ್ ಹರಿಸಿದ ಮೇಲೆ ಈ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬ ಪ್ರಾಕ್ಟಿಕಲಾಗಿ ಕೇಳ್ತಾರೆ, 74,000 ಜನ ಎಲ್ಲವ್ರೆ ಅಂತ. ಎಲ್ಲಿ ಕರ್ಕೊಬರೋದು, ಯಾವ್ಯಾವ ನಾವು ಕರ್ಕೊಬರ್ತೀವಿ ನಿಮಗೆ ಯಾಕೆ ಅಂತ. ಟಿಕೆಟ್ ಹರಿಸಾಗಿದೆ, ಕರ್ಕೊಂಬರೋಕೆ ಹುಡುಗರಿಲ್ಲ. ಅದಕ್ಕೆ ಮತ್ತೆ ವೆಹಿಕಲ್ ಹಾಕಬೇಕು, ಊಟ ತಿಂಡಿ ಕೊಡಬೇಕು, ಔಷಧಿ ಕೊಡಬೇಕು, ಟಾನಿಕ್ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಅವ್ರು ಫೇಸ್ಬುಕ್ಕಲ್ಲಿ ಬರೀಬೇಕು. ಅದಕ್ಕೊಬ್ಬ ಮಾಫಿಯಾ, ಅವನು ಫೇಸ್ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಬೇಕು. ಇವನೇನು ಮಾಡ್ತಾನೆ, ಗ್ರೂಪಲ್ಲಿ ಈ ಸಿನಿಮಾ ಮಾಸ್ಗೆ ಮಾಸ್ ಅಂತ ಬರೆದ್ಬಿಟ್ಟಿರ್ತಾನೆ ಒಬ್ಬ. ನೋಡಿದ್ರೆ 1,000 ಜನ ಮಾಸ್ಗೆ ಮಾಸ್ ಅಂತಾನೆ ಹಾಕಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಬರೀಬೇಕು ಅಂತ ಗೊತ್ತಿರಲ್ಲ. ಅವನಿಗೆ ಒಳಗಡೆಯಿಂದ ಏನೋ ಒಂದು ರಸ ಹುಟ್ಟಿರಲ್ಲ, ಅವನಿಗೆ ಏನು ಅಂತ ಗೊತ್ತಾಗಿರಲ್ಲ. ಈಗ ಒಂದು ಕಾಲಘಟ್ಟ ನಡೀತಾ ಇದೆ, ಟಿಕೆಟ್ ಹರಿಸ್ತಾರೆ, ಆದರೆ ಕರ್ಕೊಂಬರಕ್ಕೆ ಜನ ಇಲ್ಲ. ಕರ್ಕೊಬಂದ್ರೂ ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ. ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದರೆ, ನಿಜವಾದ ಸಿನಿಮಾ ಚೆನ್ನಾಗಿದ್ದರೆ ಎಷ್ಟು ಕಿಲೋಮೀಟರ್ ಆಗಲಿ, ಎಷ್ಟೇ ಕಷ್ಟ ಆಗಿರಲಿ, ಮಳೆ ಬರಲಿ, ಚಳಿ ಇರಲಿ, ಇನ್ನೊಂದಿರಲಿ, ಸಿನಿಮಾನ ನೋಡೋವಂಥ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂಥ ತಂತ್ರಗಳನ್ನು ಒಂದು ವ್ಯವಸ್ಥೆನೇ ತನಗೆ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈಗ ಅದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ, ಸಹಜತೆಗೆ ಹೋಗುತ್ತೆ. ಈಗ ನಿಮಗೂ ಗೊತ್ತು, ಹಿಂದಿನ ಕಾಲದಲ್ಲೆಲ್ಲ 100 ದಿನ, 200 ದಿನ, 300 ದಿನ, 1 ವರ್ಷ ಎಲ್ಲ ಅಣ್ಣವ್ರ ಸಿನಿಮಾಗಳು ಹೋಗೋದು, 100 ದಿನ ಹೋಗೋದು, 1 ವಾರ ಆದಮೇಲೆ ಪಿಕಪ್ ತಗೊಳ್ಳೋದು. ಯಾಕೆ ಈಗ ಆಗಲ್ಲ ಅಂತಂದರೆ, ಅದು ಹಿಟ್ಟ ಪ್ಲಾಫ ಅನ್ನೋಕ್ಕಿಂತ ಮುಂಚೆ 1,000 ಕೋಟಿ ಕ್ಲಬ್ಗೆ ಹೋಯ್ತು ಅಂತ ಸೇರಿಸ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ನವ್ರು ಮನೆಗೆ ಬಂದ್ಬಿಡ್ಬೇಕು ಕೊಟ್ಟಾರೆ ಅವ್ರಿಗೆ. ಈ ಥರದ್ದು ಟ್ರೆಂಡ್ ಶುರುವಾಗಿರೋದ್ರಿಂದ ನಾವು ಈ ಟ್ರೆಂಡಿಗೆ ಹೋಗೋದು ಬೇಡ. ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಜನ ನೋಡಲಿ, ಜನರಿಂದ ಜನರಿಗೆ ಇದೊಂದು ಸರಪಳಿ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬೇಡಿ ಆಗಬಾರ್ದು, ಮಾನವ ಸರಪಳಿ ಆಗಬೇಕು ಅಂತ. ಈ ತಂತ್ರ ಕೂಡ ಮುಂದಿನ ದಿನಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ಇದು ಎಲ್ಲ ಚಿತ್ರರಂಗದವರು ಈಗ ಆಲ್ರೆಡಿ ತುಂಬ ಸಿನಿಮಾದವರು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇದು ಯಾವುದೂ ಮಾಡಬಾರ್ದು, ಇದು ಮತ್ತೆ ಅವರು ವ್ರತ ಖರ್ಚು, ಇದರಿಂದ ಏನೂ ಪ್ರಯೋಜನ ಆಗಲ್ಲ. ಕೊನೆಗೆ ಡಿಸ್ಟ್ರಿಬ್ಯೂಟರ್ಗಳು, ಪ್ರೊಡ್ಯೂಸರ್ ಕೇಳ್ತಾರೆ, ಇಷ್ಟೆಲ್ಲ ಟಿಕೆಟ್ ಹರಿಸಿದ್ರಲ್ಲಪ್ಪ, ರಿಟರ್ನ್ ಎಷ್ಟು ಬಂತು ಅಂತ. ಯಾಕಂದರೆ ಅವರಿಗೆ 50% ಶೇರೇ ಬಂದಿರಲ್ಲ ಇನ್ನೂ ಟಿಕೆಟ್ ಹರಿಸಿದ್ದಕ್ಕೆ. ಸೊ ಇದಕ್ಕೆಲ್ಲ ಉತ್ತರ ಸಿಸ್ಟಮ್ಮೇ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ನ್ಯಾಚುರಲಿ. ಥ್ಯಾಂಕ್ ಯು. ಸತ್ಯವಾಗಿ, ಯಾಕೆಂದರೆ ಪ್ರತಿ ಸಿನಿಮಾದ ನೀವೆಲ್ಲ ಯೂಟ್ಯೂಬರ್ಸ್, ನಿಮಗೆ ಗೊತ್ತು, ಯೂಟ್ಯೂಬ್ ಯು ಆರ್ ವೆರಿ ಫ್ಯಾಮಿಲಿಯರ್. ಎಲ್ಲ ಸಿನಿಮಾಗಳ ಹಾಡುಗಳನ್ನು ನೋಡಿ 10 ಮಿಲಿಯನ್ಸ್, 20 ಮಿಲಿಯನ್ಸ್, 25 ಮಿಲಿಯನ್ಸ್ ಪುಷ್ ಮಾಡಿರ್ತಾರೆ. ನಮ್ಮ ಸಿನಿಮಾದ ಹಾಡುಗಳನ್ನು ನೋಡಿ ಅವು ಆರ್ಗ್ಯಾನಿಕ್ ಆಗಿ ಎಷ್ಟು ಓಡಿದಾವೆ ಅಷ್ಟೇ ಓಡಿರುತ್ತೆ. ನಾವು ಒಂದು ವೋಟ್ ಮಾಡಿರಲ್ಲ, ನಾವು ಒಂದು ಥಮ್ಸ್ ಅಪ್ ಕೊಟ್ಟಿರಲ್ಲ ಅದಕ್ಕೆ. ಸೊ ಇದು ಪ್ರತ್ಯಕ್ಷ ಸಾಕ್ಷಿ. ಇದನ್ನೇ ಹಿಂಗೆ ಮಾಡಬೇಕಾದ್ರೆ ಥಿಯೇಟ್ರಿಗೆ ಜನ ಕರೆಸೋಷ್ಟು ಶಕ್ತಿ ನಮಗಿಲ್ಲ. ಬಟ್ ಥಿಯೇಟ್ರಿಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ. ನಾವು ಅದನ್ನು ಮಾತ್ರ ಮಾಡೋದು. ಸೊ ಸಂಜು ವೆಟ್ಸ್ ಗೀತಾ ಇಸ್ ಅ ವಂಡರ್ಫುಲ್ ಫಿಲ್ಮ್. ಒಳ್ಳೆ ಸಿನಿಮಾ, ಜನ ಬಂದೇ ಬರ್ತಾರೆ, ಸೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ